ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಐಶೋ ಸ್ಪೀಡ್ ಅವರ ಬಗ್ಗೆ ಮಾತಾಡೋದಾದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಐಶೋ ಸ್ಪೀಡ್ ಅವರು ನಮಗೆ ಈ ಬಾರಿಯ ರಸಲ್ ಮೇನಿಯಾ 42 ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಡಬ್ಲ್ಯೂ ಅವರು ಐಶೋ ಸ್ಪೀಡ್ ಅವರನ್ನ ರಸಲ್ ಮೇನಿಯಾ 42 ಅಲ್ಲಿ ಬುಕ್ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ಸ್ ಗಳನ್ನು ಕೂಡ ರೆಡಿ ಮಾಡ್ಕೋತಾ ಇದಾರಂತೆ. ಅಂಡ್ ಅದಕ್ಕೋಸ್ಕರನೇ ಕಳೆದ ಮಂಡೇ ನೈಟ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಐಶೋ ಸ್ಪೀಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ ಗೈಸ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಐಶೋ ಸ್ಪೀಡ್ ಅವರು ನಮಗೆ ರಸಲ್ ಮೇನಿಯಾ 42 ಅಲ್ಲಿ ಇನ್ವಾಲ್ವ್ ಆಗೋದು ನೋಡೋದಕ್ಕೆ ಸಿಗುತ್ತಂತೆ. ಸದ್ಯಕ್ಕೆ ಜೆಲ್ಲಿ ರೋಲ್, ನಮ್ಮ ಟಾಮ್ ಬ್ರೆಡಿ ಹಾಗೆ ಐಶೋ ಸ್ಪೀಡ್, ಈ ಮೂರು ಜನ ಸೆಲಿಬ್ರಿಟೀಸ್ ಗಳನ್ನ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ಗೆ ಬುಕ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ. ಅದರಲ್ಲೂ ಕೂಡ ಐಶೋ ಸ್ಪೀಡ್ ಅವ್ರನ್ನ ನೋಡೋದಕ್ಕೆ ರಸಲ್ ಮೇನಿಯಾ 42 ಅಲ್ಲೇ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ಲಿಟ್ರಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೀಲ್ ಟರ್ನ್ ಆದಾಗಿಂದನೂ ಕೂಡ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬೇಕು. ಕಳೆದ ವಾರದ ಇಂದಿನ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ 1.419 ಮಿಲಿಯನ್ ಬಂದಿತ್ತು. ಅಂಡ್ ಕಳೆದ ವಾರದ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ 1.439 ಮಿಲಿಯನ್ ವ್ಯೂವರ್ಶಿಪ್ ಬಂದಿದೆ ಅಂತಾನೆ ಹೇಳ್ಬೇಕು. ಲಿಟ್ರಲಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಅಂಡ್ ಇದಕ್ಕೆ ಮೇನ್ ಕ್ರೆಡಿಟ್ ನಾವು ವೈಪರ್ ರ್ಯಾಂಡಿ ಆರ್ಟನ್ ಅವರಿಗೆ ಕೊಡಬೇಕು. ಇನ್ನು ನಮ್ಮ ಮಂಡೇ ನೈಟ್ ರಾ ಗತಿ ಬಗ್ಗೆ ಮಾತಾಡೋದಾದ್ರೆ ಮಂಡೇ ನೈಟ್ ರಾ ಲಿಟ್ರಲಿ 3 ಮಿಲಿಯನ್ ನ ಟಚ್ ಮಾಡ್ತಾ ಇದೆ. ನೆಟ್ಫ್ಲಿಕ್ಸ್ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಮಂಡೇ ನೈಟ್ ರಾ ವ್ಯೂವರ್ಶಿಪ್ 3 ಮಿಲಿಯನ್ ನ ಕ್ರಾಸ್ ಮಾಡ್ತಾ ಇದೆ. ಅಂಡ್ ಕಳೆದ ಬಾರಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗ್ತಲ್ಲ. ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆ ಒಂದು ಶೋಗೆ ಇನ್ನೂ ಕೂಡ 2 ಲಕ್ಷ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಮಂಡೇ ನೈಟ್ ರಾ 3 ಮಿಲಿಯನ್ ನ ಕ್ರಾಸ್ ಮಾಡ್ತಾ ಇದ್ರೆ ಸ್ಮ್ಯಾಕ್ ಡೌನ್ 1.4 ಮಿಲಿಯನ್ ನಲ್ಲೇ ಸಿಕ್ಕೊಂಡಿದೆ. ಲಿಟ್ರಲಿ ಇನ್ನು ನೋಡಬೇಕು ಹತ್ರ ಬರ್ತಿದ್ದಂಗೆ ಯಾವಾಗ ಸ್ಮ್ಯಾಕ್ ಡೌನ್ ಅಟ್ಲೀಸ್ಟ್ 2 ಮಿಲಿಯನ್ ನ ಟಚ್ ಮಾಡುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ರಾಕ್ ಲೆಸ್ನರ್ ಅವರು ರೀಸೆಂಟ್ ಆಗಿ ನಮಗೆ ಒಂದು ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅವರು ಪಾಡ್ಕಾಸ್ಟ್ ಗೆ ಬರೋದೇ ರೇರು, ಬಂದಾಗ್ಲೂ ಕೂಡ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ರೀಸೆಂಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬ್ರಾಕ್ ಲೆಸ್ನರ್ ಅವರು ಯಾವ್ಯಾವ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಅಂತ. ಅಂಡ್ ಈಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ಸಾಧನೆಗಳ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಯಾವ ಚಾಂಪಿಯನ್ಶಿಪ್ ನ ಗೆದ್ದಿದ್ದೀನಿ, ಲೈಫ್ ಅಲ್ಲಿ ನಾನು ಏನನ್ನ ಸಾಧಿಸಿದ್ದೀನಿ ಅದು ನನಗೆ ಏನು ಕೂಡ ಮುಖ್ಯ ಆಗೋದಿಲ್ಲ. ನನಗೆ ಮುಖ್ಯ ಆಗೋದು ನನ್ನ ಮಕ್ಕಳನ್ನ ನಾನು ಯಾವ ರೀತಿ ಬೆಳೆಸಿದ್ದೀನಿ ಅನ್ನೋದೇ ಮಾತ್ರ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಈ ಒಂದು ಫಕಿಂಗ್ ಜನರೇಷನ್ ಅಲ್ಲಿ, ಈ ಕೆಟ್ಟ ಸಮಾಜದಲ್ಲಿ ನಾನು ನನ್ನ ಮಕ್ಕಳನ್ನ ಅದ್ಭುತವಾಗಿ ಸಾಕಿದ್ದೀನಿ. ಅಂಡ್ ಬೇರೊಬ್ರು ಬಂದು ನಿನ್ನ ಮಕ್ಕಳು ತುಂಬಾನೇ ಒಳ್ಳೆಯವರು ಅಂದಾಗ ನನಗೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗುತ್ತೆ. ಅದನ್ನೇ ನಾನು ಯಾವಾಗಲೂ ಕೂಡ ಬಯಸೋದು. ನಾನು ಎಷ್ಟು ಚಾಂಪಿಯನ್ಶಿಪ್ ನ ಗೆದ್ದಿದ್ದೀನಿ, ಎಷ್ಟು ದುಡ್ಡನ್ನ ಸಂಪಾದನೆ ಮಾಡಿದ್ದೀನಿ, ಅದ್ಯಾವುದು ಕೂಡ ಬೇಡ. ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ಬೆಳೆಸಿದ್ದೀನಲ್ಲ, ಅದು ಮಾತ್ರ ನನಗೆ ಸಾಕು ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಅಪ್ಪ ಅಮ್ಮಂಗೆ ಅದೇ ಅಲ್ವಾ ಬೇಕಾಗಿರೋದು, ಅದನ್ನೇ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ತಿಳಿಸಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಸ್ಟೋರಿ ಲೈನ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ತೀರಾ ಒಂಟಿಯಾಗಿ ನಮಗೆ ಕಾಣಿಸ್ಕೊತಾ ಇದ್ದಾರೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರ ಜೊತೆ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ಇದ್ದಾರೆ. ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಅವರ ಜೊತೆ ಎಲೆನೈಟ್ ಅವರು ಬರಬಹುದು. ಬಟ್ ಎಲೆನೈಟ್ ಹಾಗೆ ಊಸಸ್ ಗಳ ನಡುವೆ ಕೂಡ ಈಗ ಸಂಬಂಧಗಳು ಚೆನ್ನಾಗಿದೆ. ಎಲೆನೈಟ್ ಅವರನ್ನ ಡಬ್ಲ್ಯೂ ಅವರು ಫೋರ್ಸ್ಫುಲಿ ಆಗ್ದಂಗೆ ಇದೆ. ಅಂಡ್ ಅದಕ್ಕೋಸ್ಕರ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಪ್ರಾಬಬ್ಲಿ ಸಿಎಂ ಪಂಕ್ ಅವ್ರಿಗೂ ಕೂಡ ಒಂದು ಹೆಲ್ಪ್ ನ ಡಬ್ಲ್ಯೂ ಅವರು ಪ್ರೊವೈಡ್ ಮಾಡಬಹುದು. ಇನ್ನ ಆ ಹೆಲ್ಪ್ ಯಾರಿಂದ ಬರುತ್ತೆ, ಹೇಗ್ ಬರುತ್ತೆ ಏನು ಕೂಡ ಗೊತ್ತಿಲ್ಲ. ಪ್ರಾಬಬ್ಲಿ ರಸಲ್ ಮೇನಿಯಾದಲ್ಲಿ ರಾಕ್ ಅವರಿಂದಾನೇ ನಮ್ಮ ಸಿಎಂ ಪಂಕ್ ಅವರಿಗೆ ಹೆಲ್ಪ್ ಸಿಗಬಹುದು. ನಾನು ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಬೇಕು ಅಂದ್ರೆ ಕಳೆದ ವಿಡಿಯೋನ ಹೋಗಿ ಚೆಕ್ ಮಾಡಿ. ಏನೇ ಆಗ್ಲಿ ಸದ್ಯಕ್ಕೆ ಸಿಎಂ ಪಂಕ್ ಅವರು ಈಗ ಒಂಟಿಯಾಗಿದ್ದಾರೆ. ಅಂಡ್ ಈಗ ರೋಮನ್ ರೈನ್ಸ್ ಅವರ ಕಡೆ ನಂಬರ್ಸ್ ಗೇಮ್ ನ ಅಡ್ವಾಂಟೇಜ್ ಇದೆ. ಆ ಕಡೆ ರೋಮನ್ ರೈನ್ಸ್ ಅವರು ಕೂಡ ಊಸೋಸ್ ಗಳ ಹೆಲ್ಪ್ ನ ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ಅವರು ಕೂಡ ಊಸೋಸ್ ಗಳಿಗೆ ಹೋಗು ಅಂತಾನೆ ಹೇಳ್ತಾ ಇದ್ದಾರೆ. ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ರೋಮನ್ ರೈನ್ಸ್ ನಿನಗೆ ಹೆಲ್ಪ್ ಬೇಕು, ನನಗೆ ಹೆಲ್ಪ್ ಬೇಡ ಅಂತ. ಸಿಎಂ ಪಂಕ್ ಅವರು ಹೆಲ್ಪ್ ನ ಪಡ್ಕೋತಾರ ಏನು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ ಮೇಲ್ನೋಟಕ್ಕೆ ಅನ್ನಿಸ್ತಿರೋ ಕಾರಣ ಸಿಎಂ ಪಂಕ್ ಅವರು ಎಲ್ಲೋ ಇಲ್ಲಿ ಡಿಸ್ಅಡ್ವಾಂಟೇಜ್ ಅಲ್ಲಿ ಇದ್ದಾರೆ ಅಂತ ಅನ್ಕೋತೀನಿ. ಅಂಡ್ ರೋಮನ್ ರೈನ್ಸ್ ಅವರಿಗೆ ನಂಬರ್ಸ್ ಗೇಮ್ ನ ಅಡ್ವಾಂಟೇಜ್ ನಮಗೆ ತುಂಬಾನೇ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ಮ್ಯಾಚ್ ಬಗ್ಗೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಇನ್ನೂ ಕೂಡ ಈ ಒಂದು ಮ್ಯಾಚ್ ನ ರಿಸಲ್ಟ್ ನ ಕನ್ಫರ್ಮ್ ಆಗಿ ಲಾಕ್ ಮಾಡಿ ಇಟ್ಕೊಂಡಿಲ್ವಂತೆ. ಬೆಟ್ಟಿಂಗ್ ಓಡ್ಸ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕ್ಲಿಯರ್ ಆಗಿ ಫೇವರೇಟ್ ಆಗಿದ್ದಾರೆ. ಬಟ್ ಡಬ್ಲ್ಯೂ ಅವರು ಇನ್ನೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಯಾರನ್ನ ಗೆಲ್ಸೋಣ ಅಂತ ಕಂಪ್ಲೀಟ್ ಆಗಿ ಲಾಕ್ ಮಾಡಿ ಇಟ್ಕೊಂಡಿಲ್ವಂತೆ. ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟಬಿಲಿಟಿ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಾರಿಯ ನಮ್ಮ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ಅಲ್ಲೂ ಕೂಡ ಅಷ್ಟೇ ಅನ್ಪ್ರೆಡಿಕ್ಟಬಿಲಿಟಿ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಅಷ್ಟೇ ಅನ್ಪ್ರೆಡಿಕ್ಟಬಿಲಿಟಿ ನಮಗೆ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಯಾರನ್ನ ಗೆಲ್ಸೋಣ ಅಂತ ಇನ್ನೂ ಕೂಡ ಡಿಸೈಡ್ ಮಾಡ್ಕೊಂಡಿಲ್ವಂತೆ. ನಿಮ್ ಪ್ರಕಾರ ಯಾರು
ಯಾರು ಗೆಲ್ತಾರೆ ಗಾಯ್ಸ್? ನಮ್ಮ CM ಪಂಕ್ ಅವ್ರು ಏನಾದ್ರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಸ್ಟೀಲ್ ಚಾಂಪಿಯನ್ ಆಗ್ತಾರಾ, ಅಥವಾ ರೋಮನ್ ರೈನ್ಸ್ ಅವರು CM ಪಂಕ್ ಅವ್ರನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿ ಮತ್ತೊಮ್ಮೆ ಬ್ಲಡ್ ಲೈನ್ ನ ಎರಾ ನಮಗೆ ನೋಡೋದಕ್ಕೆ ಸಿಗುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.